ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಜಿನಪ್ಪ ನೇತೃತ್ವದಲ್ಲಿ ಹರಿಪ್ರಸಾದ್ ಪದಗ್ರಹಣ ಸಮಾರಂಭದಲ್ಲಿ ಶಿಡ್ಲಘಟ್ಟ ಕಾಂಗ್ರೆಸ್ ಭಾಗಿ. ಶಿಡ್ಲಘಟ್ಟ ಜೂನ್ 21 ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಆಯೋಜಿಸಲಾಗಿದ್ದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಪದಗ್ರಹಣ ಸಮಾರಂಭದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ಅವರ ನೇತೃತ್ವದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಬಸ್ಗಳಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಬ್ಯಾಗೇಜ್ ಭಾಗವಹಿಸಿ ಶಕ್ತಿ ಪ್ರದರ್ಶನ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುಟ್ಟು ಅಂಜಿನಪ್ಪ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತಷ್ಟು ಬಲಿಷ್ಠವಾಗಬೇಕು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರವನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಪ್ರತಿಯೊಬ್ಬ ಕಾರ್ಯಕರ್ತರು ಸಂಘಟಿತವಾಗಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಕ್ಷೇತ್ರದ ಜನರ ಪ್ರೀತಿ, ವಿಶ್ವಾಸ ಮತ್ತು ಬೆಂಬಲ ಸದಾ ನನ್ನ ಮೇಲೂ ಹಾಗೂ ಕಾಂಗ್ರೆಸ್ ಪಕ್ಷದ ಮೇಲೂ ಇರಲಿ. ಜನಸೇವೆ ಮತ್ತು ಪಕ್ಷ ಸಂಘಟನೆಯೇ ತಮ್ಮ ಪ್ರಮುಖ ಗುರಿಯಾಗಿದ್ದು, ಮುಂದಿನ ದಿನಗಳಲ್ಲಿ ಪಕ್ಷವನ್ನು ತಳಮಟ್ಟದಿಂದ ಇನ್ನಷ್ಟು ಬಲಪಡಿಸುವ ಕಾರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು. ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಸಮಾರಂಭವು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮತ್ತು ಚೈತನ್ಯ ಮೂಡಿಸಿದ್ದು, ಶಿಡ್ಲಘಟ್ಟ ತಾಲೂಕಿನಿಂದ 40ಕ್ಕೂ ಹೆಚ್ಚು ಬಸ್ಗಳಲ್ಲಿ ಆಗಮಿಸಿದ ಕಾರ್ಯಕರ್ತರು ಪಕ್ಷದ ಮೇಲಿನ ತಮ್ಮ ಬದ್ಧತೆ ಹಾಗೂ ಏಕತೆಯನ್ನು ಪ್ರದರ್ಶಿಸಿದರು. ಹರಿಪ್ರಸಾದ್ಗೆ ನೇತೃತ್ವದಲ್ಲಿ 50 ಬಸ್ಸು ಮತ್ತು ಕಾರುಗಳಲ್ಲಿ 3,000 ಜನ ಸೇರತಕ್ಕಂಥದ್ದು ಬೆಂಗಳೂರು ಅರಮನೆ ಮೈದಾನದಲ್ಲಿ ಮೀಟಿಂಗ್ ಐತೆ. ಅದರಿಂದ ಎಲ್ಲರೂ ಹರಿಪ್ರಸಾದ್ ಬಿಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಉದ್ಘಾಟನೆ ಇರೋದ್ರಿಂದ ಎಲ್ಲರೂ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿ ನೂತನವಾಗಿ ಅಧ್ಯಕ್ಷರಾಗಿ ಆಗ್ತಾ ಇರುವಂಥ ಬಿಕೆ ಹರಿಪ್ರಸಾದ್ ಅವರಿಗೆ ನಾವಿವತ್ತು ಅಭಿನಂದನೆ ಸಮಾರಂಭ ಪ್ರಯುಕ್ತ ಶಿಡ್ಲಘಟ್ಟದಿಂದ ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಪುಟ್ಟು ಅಂಜಿನಪ್ಪ ಅವರ ನೇತೃತ್ವದಲ್ಲಿ 40ರಿಂದ 50 ಬಸ್ಸು ಮತ್ತು 4,000ರಿಂದ 5,000 ಜನರನ್ನ ಸೇರಿಸುವಂಥ ಕೆಲಸ ಮಾಡೋದಕ್ಕೆ ನಮ್ಮ ಪುಟ್ಟಣ್ಣವರು ಸತತವಾಗಿ ಸುಮಾರು 20 ವರ್ಷಗಳಿಂದ ನಮ್ಮ ಶಿಡ್ಲಘಟ್ಟ ಜನತೆಗೆ ಸೇವೆ ಮಾಡೋದರಲ್ಲಿ ಸದಾ ಅವರು ಈ ಥರ ಕಾರ್ಯಕ್ರಮಗಳಿದೆ ಅಂತಲ್ಲ, ಪ್ರತಿಯೊಂದು ಕಾರ್ಯಕ್ರಮ ಹಾಸ್ಪಿಟ್ಲ್ ಆಗ್ಬೋದು ಅಥವಾ ಫುಡ್ ಆಗ್ಬೋದು, ಆಪ್ರೇಷನ್ಸ್ ಆಗ್ಬೋದು, ಇಂಥ ಕಾರ್ಯಕ್ರಮಗಳು ಮಾಡ್ತಾ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಅವನ್ನ ಶಾಸಕರಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ರಮದಲ್ಲಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರಿಗೆ ಅಥವಾ ನಮ್ಮ ಡಿ ಕೆ ಸಾಹೇಬರಿಗೆ ಪ್ರತಿ ಸಾರಿನೂ ನಾವು ಹೇಳ್ತಾನೆ ಇದ್ದೀವಿ, ಈ ಡಿ ಫಾರಂ ಅವ್ರಿಗೆ ಕೊಡಬೇಕಂತ ಹೇಳ್ಬಿಟ್ಟು ನಾವು ಶತಾಯ ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಶಿಡ್ಲಘಟ್ಟ ಜನತೆ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಪುಟ್ಟು ಅಂಜಿನಪ್ಪನವ್ರಿಗೆ ಪುಟ್ಟು ಅಂಜಿನಪ್ಪನವರು ನಮ್ಮ ಚಿಲ್ಲೂರು ತಾಲೂಕು, ಅವರು ಚೆನ್ನಾಗಿರಬೇಕು. ಅವರು ನಮಗೆ ಇದು MLA ಆಗಿ ಬರಬೇಕು. ಅವರು ಒಳ್ಳೆತನ ಒಳ್ಳೆ ಇದು ಬರಬೇಕು. ಅವರು ಚಿಕ್ಕಮಗಳೂರು ಗ್ರಾಮ ಪಂಚಾಯಿತಿಯಿಂದ ಸುಮಾರು 100ಕ್ಕೂ ಹೆಚ್ಚು ಜನ ಬರ್ತಾ ಇದ್ದೀವಿ. 2 ಬಸ್ ಮುಖಾಂತರ ನಮ್ಮ ಪುಟ್ಟಣ್ಣ ನೇತೃತ್ವದಲ್ಲಿ, ಕಾಂಗ್ರೆಸ್ ಮುಖಂಡರಾದ ನಮ್ಮ ಪುಟ್ಟಣ್ಣ ನೇತೃತ್ವದಲ್ಲಿ ಬರ್ತಾ ಇರೋದು ಹಾಗೂ ನಮ್ಮ MC ಸುಧಾಕರ್ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ಅರಮನೆ ಮೈದಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತಿನ ದಿನ ಬಿಕೆ ಹರಿಪ್ರಸಾದ್ ಅವರು ಪದಗ್ರಹಣ ಇರೋದ್ರಿಂದ ಅವರಿಗೆ ಉತ್ಸಾಹ ತುಂಬುವುದಕ್ಕೆ ಮುಂದೆ ಹೋಗ್ತಾ ಇದ್ದೀವಿ. ಅವ್ರಿಗೆ ಅಭಿನಂದನೆಗಳು. बोला कांग्रेस पार्टी के अंजिनप्पा पुट्टू के सिद्धरामैया के डीके शिवकुमार के हरिप्रसाद के सुधाकर के जमीर अहमद के सोनिया गांधी के खड़गे के डीके शिवकुमार के अंजिनप्पा पुट्टू के कांग्रेस पार्टी के